ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಒಂದು ಬಲಿಷ್ಠ ತಂಡ ರೆಡಿಯಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳ ಒಂದಿಷ್ಟು ಟೀಮ್. ಈ ಟೀಮ್ ಆಲ್ರೆಡಿ ಈಗ ಕೆಲಸವನ್ನ ಶುರು ಮಾಡಿದೆ. ಇದರ ನಡುವೆ ರಾಜ್ಯ ಬಿಜೆಪಿ ಒಳ ಬೇಗುದಿಗೆ ಮದ್ದು ಹರಿದಿದ್ದಾರೆ ಹೈಕಮಾಂಡ್. ಅಧಿಕಾರ ಹಂಚಿಕೆಯಲ್ಲಿ ಹೈಕಮಾಂಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಬ್ಯಾಲೆನ್ಸ್ ಮಾಡಿದಾಗ ಕಾಣಿಸ್ತಾ ಇದೆ. ರೆಬಲ್ ನಾಯಕರಿಗೂ ಕೂಡ ಪವರ್ ಕೊಟ್ಟ ಬಿಜೆಪಿಯ ಹೈಕಮಾಂಡ್. ವಿಧಾನಸಭೆ ಪ್ರತಿಪಕ್ಷ ಉಪನಾಯಕನಾಗಿ ಅರವಿಂದ ಬೆಲ್ಲದವರನ್ನ ನೇಮಕ ಮಾಡಲಾಗಿದೆ. ಪರಿಷತ್ ವಿಪಕ್ಷ ನಾಯಕರಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅವರಿಗೆ ಅಧಿಕಾರವನ್ನು ಕೊಟ್ಟಿದೆ. ಪರಿಷತ್ ವಿಪಕ್ಷ ನಾಯಕರಾಗಿ ಉಪನಾಯಕರಾಗಿ ಇಲ್ಲಿ ಒಂದೊಂದು ಲೆಕ್ಕಾಚಾರದಲ್ಲಿ ನಾಯಕರನ್ನ ಆಯ್ಕೆ ಮಾಡಲಾಗಿದೆ. ಇದನ್ನು ಗಮನಿಸ್ತಾ ಹೋದಂಗೆ ಬಿಜೆಪಿ ತುಂಬಾ ಬ್ಯಾಲೆನ್ಸ್ ಮಾಡಿ ಇಲ್ಲಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದೆ ಅಂತ ಅನ್ಸುತ್ತೆ. ಹುದ್ದೆ ಹಂಚಿಕೆ ಬೆನ್ನಲ್ಲೇ ವಿಧಾನಸೌಧದಲ್ಲಿ ಉತ್ತರ ಕರ್ನಾಟಕದ ಧ್ವನಿಯೇ ಇಲ್ಲ. ಆ ದೃಷ್ಟಿಯಲ್ಲಿ ಹೈಕಮಾಂಡ್ ಈ ಜವಾಬ್ದಾರಿಯನ್ನು ಕೊಟ್ಟಿದೆ, ಬ್ಯಾಲೆನ್ಸ್ ಮಾಡಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಅರವಿಂದ ಬೆಲ್ಲದವರು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕವನ್ನು ಪರಿಗಣನೆ ಮಾಡಿರಲಿಲ್ಲ, ಹಾಗಾಗಿ ಈಗ ಒಳ್ಳೆ ಸ್ಥಾನ ಸಿಗಲಿದೆ. ಯತ್ನಾಳ್ ಅವರಿಗೂ ಕೂಡ ಒಳ್ಳೆ ಸ್ಥಾನ ಸಿಗಲಿದೆ ಅಂತೇಳಿ ಅರವಿಂದ ಬೆಲ್ಲದವರು ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ಸೆಡ್ ಹೊಡೆಯುತ್ತೇವೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಪ್ರತಿಪಕ್ಷ ನಾಯಕ ಸ್ಥಾನ ಅವರಿಗೆ ಸಿಕ್ಕಿದೆ. ವಿಪಕ್ಷದ ಗಮನಿಸ್ತಿದ್ದಂಗೆ ನಾವು ಪರಿಷತ್ನ ಪ್ರತಿಪಕ್ಷ ನಾಯಕ, ಸರ್ಕಾರವನ್ನು ನಾವು ಇಕ್ಕಟ್ಟಿಗೆ ಸಿಲುಕಿಸ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಏನೇನು ಹೇಳಿದ್ದಾರೆ ನೋಡೋಣ. ಯಾಕಂದ್ರೆ ಉತ್ತರ ಕರ್ನಾಟಕದ ಧ್ವನಿ ನಮ್ಮ ವಿಧಾನಸೌಧದಲ್ಲಿ ಇಲ್ಲ, ನಮ್ಮ ಪಕ್ಷದಲ್ಲಿ ಕಡಿಮೆ ಆಗೈತೆ ಅನ್ನುವಂಥ ಒಂದು ವಿಚಾರ ಬಂದಿತ್ತು. ಆ ದೃಷ್ಟಿಯಿಂದ ಇವತ್ತು ಪಕ್ಷ ಈ ಜವಾಬ್ದಾರಿಯನ್ನು ಕೊಟ್ಟೈತಿ. ವಿಧಾನಸೌಧದಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಸರ್ಕಾರ ಏನು ತಪ್ಪು ಮಾಡತೈತಿ, ನಮ್ಮ ಜನರ ಆಶೋತ್ತರಗಳಿಗೆ ಏನು ಸ್ಪಂದಿಸ್ತಾ ಇಲ್ಲ, ನಾವು ಏನು ಜನರಿಗೆ ಆಗಬೇಕು ಅದರ ಧ್ವನಿಯಾಗಿ ನಾನು ವಿಧಾನಸೌಧದಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸ್ತೇನೆ. ನಮ್ಮ ಪಕ್ಷದ ನಾಯಕರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಭರವಸೆ ಏನೈತಿ, ಆ ಭರವಸೆಗೆ ತಕ್ಕಂಗೆ ನಾನು ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಸರ್ವರನ್ನು ಒಳಗೊಂಡ ಸಂಘಟನೆ ಮಾಡುತ್ತೆ. ಎಲ್ಲ ಜಾತಿಯವರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಒಂದು ಸಮತೋಲವನ್ನು ಕಾಯ್ದುಕೊಳ್ಬೇಕಂತ ಹೊಣೆಗಾರಿಕೆ ರಾಜಕೀಯ ಪಕ್ಷಕ್ಕೆ ಇದೆ. ನಮ್ಮ ಪಾರ್ಟಿಯಲ್ಲೂ ಕೂಡ ಅಲ್ಲಿ ಕೆಳಮನೆಯಲ್ಲಿ ಮೇಲ್ಮನೆಯಲ್ಲಿ ವಿರೋಧ ಪಕ್ಷ ನಾಯಕರು, ಚೀಫ್ ವಿಪ್ಗಳು, ಉಪನಾಯಕರು, ರಾಜ್ಯಾಧ್ಯಕ್ಷರು ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಆಯ್ಕೆಯನ್ನು ಮಾಡಿರ್ತಾರೆ ಅಂತ ನನಗನ್ಸುತ್ತೆ. ನನಗೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನನಗನ್ನಿಸೋದು ಹಿಂದುಳಿದವರಿಗೆ, ಪರಿಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಒಂದಷ್ಟು ಗಮನದಲ್ಲಿಟ್ಟುಕೊಂಡು ಬಹುಶಃ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆ ಕಾರಣಕ್ಕೆ ನಾನು ವಿಶೇಷವಾದ ಧನ್ಯವಾದವನ್ನು ನನ್ನ ರಾಜ್ಯದ ಮುಖಂಡರಿಗೆ ಹೇಳಿದ್ದೇನೆ. ಸರ್ವರನ್ನು ಒಳಗೊಂಡ ಸಂಘಟನೆ ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಹುದ್ದೆ ಹಂಚಿಕೆಯಲ್ಲೂ ಕೂಡ ಲೆಕ್ಕಾಚಾರ ಮಾಡಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ. ಹೇಗೆ ಬ್ಯಾಲೆನ್ಸ್ ಮಾಡಿದ್ದಾರೆ ಬಿಜೆಪಿ ನಾಯಕರು ಹುದ್ದೆ ಹಂಚಿಕೆಯನ್ನ? ಸುರೇಶ್, ಖಂಡಿತ ರಂಜಿತ್, ಒಂದು ಕಡೆ ಜಾತಿ, ಮತ್ತೊಂದು ಕಡೆ ಏನೋ ಒಂದು ಉತ್ತರ ಕರ್ನಾಟಕದ ಭಾಗಕ್ಕೆ ಏನೋ ಯಾವುದೇ ಉನ್ನತ ಸ್ಥಾನಗಳು ಸಿಕ್ಕಿಲ್ಲ ಅಂತ ಅಸಮಾಧಾನ ಏನಿತ್ತು, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕೂಡ ನಾನು ಅಲ್ಲಿಯೂ ಕೂಡ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಈಗ ಕರಾವಳಿ ಭಾಗಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಈಗ ಏನು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕನಾಗಿ ಏನು ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ಇದನ್ನು ನೋಡೋದಾದರೆ ಒಂದು ಕಡೆ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಅನುಭವವನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಈಗ ಏನು ರಾಜ್ಯ BJP ಮುಂದಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲೇ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಈ ಹಿಂದೆ ಅಂದರೆ BJP ಸರ್ಕಾರ ಬರೋದಕ್ಕೂ ಮುಂಚೆನೂ ಕೂಡ ಅವರು ಪರಿಷತ್ನಲ್ಲಿ ಕೂಡ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದರು. ಅದಾದ ನಂತರ ಯಡಿಯೂರಪ್ಪನವರ ಆಡಳಿತಾವಧಿಯಲ್ಲಿದ್ದಾಗಲೂ ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಅವರ ಬದಲಾಗಿ ನಂತರ ಬಸವರಾಜ ಬೊಮ್ಮಾಯಿ ಅವರು CM ಆದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಮಂತ್ರಿಯಾಗಿ ಕೆಲಸವನ್ನು ಮಾಡಿದರು. ಇದಾದ ನಂತರ ಈಗ ವಿರೋಧ ಪಕ್ಷದ ನಾಯಕನಲ್ಲಿ ಸ್ಥಾನಕ್ಕೆ ಕೂತಂಥ ಸಂದರ್ಭದಲ್ಲಿ BJP ಇಲ್ಲಿಯೂ ಕೂಡ ಈಗ ಅವರು ಪರಿಷತ್ನ ವಿಪಕ್ಷ ನಾಯಕನಾಗಿ ಈಗ ಮತ್ತೆ ಅಧಿಕಾರವನ್ನು ವಹಿಸ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಈ ಮೂಲಕ ಅವರ ಅನುಭವವನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಕರಾವಳಿ ಭಾಗಕ್ಕೆ ಒಂದು ಅಲ್ಲಿಯೂ ಕೂಡ ಪ್ರಾಂತ್ಯವಾರ ನೋಡಿದ್ರೆ ಅಲ್ಲಿಗೂ ಕೂಡ ಒಂದು ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇದರ ಜೊತೆಗೆ ಸಂಘದ ಪರಿವಾರದ ಹಿನ್ನೆಲೆಯಲ್ಲಿ ಇರತಕ್ಕಂಥವ್ರು, ಜೊತೆಗೆ ಯಡಿಯೂರಪ್ಪ ಬಣದಲ್ಲೂ ಕೂಡ ಗುರುತಿಸಿಕೊಂಡಿದ್ದಂಥವರು ABVP ಮೂಲದಿಂದ ಬಂದಿದ್ದಂತಹ ರವಿಕುಮಾರ್ ಅವರನ್ನು ಕೂಡ ಅವರ ಅನುಭವವನ್ನು ಕೂಡ ಬಳಸ್ಕೊಳ್ಳೋದಕ್ಕೆ BJP ನಾಯಕರು ಒಂದು ಚಿಂತನೆಯನ್ನು ನಡೆಸಿ ಅದರ ಫಲವಾಗಿ ಈಗ ರವಿಕುಮಾರ್ ಅವ್ರಿಗೂ ಕೂಡ ನನ್ನ ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾಗಿ ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ